ಯಾಕೆ ಹಿಂಗೆ ಜೋಗಿ ಥರ ಕೂತಿದೆಯಲ್ಲ ಅದು ಹೇಳು. ಬಿಡಿ ಸಿಸ್ಟರ್, ಮೈಕ್ ತಗೊಂಡಿದ್ದೀನಿ, ಯಾರು ಮಾಡದೇ ಇರೋ ಥರ ವಿಡಿಯೋ ಮಾಡ್ತಾ ಇದ್ದಾನೆ. ಒಳಗಡೆ ಹೋಗಿಲ್ಲ ಇನ್ನು. ಅಟ್ಮಾಸ್ಫಿಯರ್ ಸೂಪರ್ ಆಗಿದೆ. ಒಂದು 6 o'clock ಮೇಲೆ ಓಕೆ, ಸೂಪರ್ ಆಗಿದೆ. ಬರೋದಾದ್ರೆ ಬನ್ನಿ. ಹಾಯ್, ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಫಸ್ಟ್ ನಮ್ಮ ವಿಡಿಯೋ ಇರಲಿ. ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ನೀವು ಯಾವ ಥರ ಇದ್ದೀರಾ ಕಮೆಂಟ್ ಮಾಡಿ. ಏನೋ ಬೇಕಣ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನಂತ ತೋರಿಸ್ತೀನಿ. ಸೊ ನಾನು ಇವತ್ತು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ, ನಾನು, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಬ್ರದರು, ಮತ್ತು ನಮ್ಮ ಅತ್ತಿಗೆ ಅಂದರೆ ನಮ್ಮ ಸಿಸ್ಟರು, ನಮ್ಮ ಪಾಪು, ಇಷ್ಟು ಜನ, ಟೋಟಲ್ 5 ಜನ ಹೋಗ್ತಾ ಇದ್ದೀವಿ. ಸೊ ಅದರಲ್ಲೇನು ಸೀಕ್ರೆಟ್ ಏನಿಲ್ಲ. ಸೊ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಪಾಪು ಆದಮೇಲೆ ಬರ್ತೀವಿ ಅಂತ ಸ್ವಲ್ಪ ನಮ್ಮ ಅಣ್ಣ ಹರಿಸ್ಕೊಂಡಿದ್ರು ದೇವರಿಗೆ. ಸೊ ಅದಕ್ಕೋಸ್ಕರ ಇಷ್ಟು ದಿನ ಆದಮೇಲೆ ತುಂಬ ದಿನದಿಂದನೇ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಆ್ಯಕ್ಚುಲಿ ಮಿಸ್ ಆಗ್ತಾಯಿತ್ತು, ಆದರೂ ಹೋಗಲೇಬೇಕು ಅಂತ ಟಿಕೆಟು ಎಲ್ಲ ಬುಕ್ ಮಾಡಿ, ಟ್ರೈನ್ ಟಿಕೆಟು ಸಿಗಲಿಲ್ಲ ನಮಗೆ. ಸೊ ಬಸ್ಸಲ್ಲಿ ಹೋಗ್ತಾಯಿದ್ವಿ, ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಆಚೆ ಎಲ್ಲ ಬಸ್ಸೆಲ್ಲ ಶೂಟ್ ಮಾಡಬೇಕಾಯ್ತು. ಸೊ ಫೋನ್ ನಂದು ಆ್ಯಕ್ಚುಲಿ ಚೆನ್ನಾಗಿಲ್ವಲ್ಲ, ಸೊ ಅದಕ್ಕೋಸ್ಕರ ಬಸ್ಸೆಲ್ಲ ಶೂಟ್ ಮಾಡಿಲ್ಲ. ಬೆಳಗ್ಗೆ ಆದರೆ ಅಲ್ಲಿ ಹೋಗಿ ಇಳಿದಾದ್ಮೇಲೆ ತೋರಿಸ್ತೀನಿ. ನಮ್ಮ ಸಿಸ್ಟರು ಇಲ್ಲಿ ಸ್ಲೀಪಿಂಗಲ್ಲಿದ್ದೀವಿ. ಹಾಯ್ ಮಾಡಿಬಿಡಿ ಸಿಸ್ಟರ್. ಏನೇನು ನಮಸ್ಕಾರ ಅನ್ನೋದು, ಹಿಂಗೆ ಅನ್ನೋದು, ನಮಸ್ಕಾರ ಅನ್ನೋದು. ಥ್ಯಾಂಕ್ಸ್. ಕೇಪ್ರ ಒಂದು ವಿಡಿಯೋಗೆ ಇದು ಮಾಡೋಕ್ಕೆ ಬರಲ್ಲ. ಲಾಸ್ಟ್ ನಾನು ಬೈಕ್ ವಿಡಿಯೋದಲ್ಲಿ ಮಾಡಿದ್ರಲ್ವಾ, ಅದೇ ನಾನು ಬೈಕಿಗೆ ವಿಡಿಯೋ ಶೂಟ್ ಮಾಡಿಕೊಟ್ಟಿದ್ರಲ್ಲ, ಅವರೇ ನನ್ನ ತಂಗಿ ನೋಡಿ. ಸಾಕು, ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಅಜೀಬು. ನಾನು ಫಸ್ಟು ವಿಡಿಯೋ ಸ್ಟಾರ್ಟ್ ಮಾಡೋ ತನಕ ನನಗೂ ಅಜೀಬ್ ಆಗುತ್ತೆ. ಅದಾದಮೇಲೆ ಆಟೋಮೆಟಿಕ್ ಬಾಯಾಗಿ ಎಲ್ಲ ಹೊರಟೋಗುತ್ತೆ. ಸೊ ಇದೇ ಥರ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಅವರು ಹಿಂದಗಡೆ ಸೀಟಲ್ಲಿದ್ದಾರೆ. ಆಮೇಲಿಂದ ಏನಾದ್ರು ಬ್ರೇಕ್ ಗೀಕಿಗೆ ಏನಾದರೂ ಸಿಕ್ಕಿದಾಗ ಅವಾಗ ತೋರಿಸ್ತೀನಿ. ನಮ್ಮ ಪಾಪುನೂ ತೋರಿಸ್ತೀನಿ. ಆಲ್ಮೋಸ್ಟು 9 months ಆಯಿತು. ಸೊ ನಾವೆಲ್ಲೂ ರಿವೀಲ್ ಮಾಡಿಲ್ಲ, ಅಂದರೆ ಎಲ್ಲೂ ಫೋಟೋ, ವಾಟ್ಸಪ್ಪು, ಸೊ DP ಈ ಥರ ಎಲ್ಲೂ ಹಾಕ್ಕೊಂಡಿಲ್ಲ. ಸೊ ಆದರೆ ತೋರಿಸ್ತೀನಿ. ನಮ್ಮ ಮನೇಲಿ ಏನಾದ್ರು ಪರ್ಮಿಷನ್ ಕೊಟ್ಟರೆ, ನಮ್ಮ ಅಣ್ಣವ್ರು ಏನಾದ್ರು ಪರ್ಮಿಷನ್ ಕೊಟ್ಟರೆ ತೋರಿಸ್ತೀವಿ, ಓಕೆನಾ? ಹಾಗೇ ಸ್ನ್ಯಾಕ್ಸ್ ತೊಗೊಂಬಂದಿದ್ದೇನೆ ನಮ್ಮ ಅಣ್ಣ. ನನ್ನ ಹತ್ರ ಅಂತೂ ಬಜೆಟ್ ಇರಲಿಲ್ಲ, ಅದಕ್ಕೆ ನಮ್ಮ ಅಣ್ಣನೇ ತೊಗೊಂಬಂದಿದೆ. ಇದೊಂಥರ ಟೈಮ್ ಪಾಸ್ ಕಡಲೆಕಾಯಿ ಥರ ಇದು. ನಾನು ತಿನ್ನಲ್ಲ, ಸೊ ನಮ್ಮ ತಂಗಿ ತಿಂತಾರೆ. ಅದೊಂದು, ಮತ್ತು ಇದು ಯಾವುದಿದು ಪಾಪ್ಕಾರ್ನ್, 20 ರೂಪಾಯಿ ಪಾಪ್ಕಾರ್ನ್, ಒಂದು ವಾಟರ್ ಬಾಟ್ಲು ಅಂತ ತಂದಿದ್ದೀವಿ ಅಷ್ಟೇ. ಅಲ್ಲೆಲ್ಲ ಇದು ನೋಡಿ, ಇದು ಮೈಕ್ ತಗೊಂಡಿದ್ದೀನಿ. ಅಂದರೆ ನಾನು ದುಡ್ಡು ಕೊಟ್ಟು ತಗೊಂಡಿಲ್ಲ, ನನ್ನ ಫ್ರೆಂಡ್ದು, ನನ್ನ ಕಂಚಿ ಅಂತ, ನನ್ನ ಕ್ಲೋಸ್ ಫ್ರೆಂಡು. ಆ್ಯಕ್ಚುಲಿ ನಾನು ಹೇಳ್ತೀನಿ ಬಿಡಿ ಅವನ ಬಗ್ಗೆ. ನಾನು ಜಿಮ್ಮಿಗೆ ಸೇರ್ಕೊಳ್ಳೋಕೆ ಆ್ಯಕ್ಚುಲಿ ಅವನೇ ಕಾರಣ. ಸೊ ಹೇಳ್ತೀನಿ, ಅವ್ನ ಮೈಕು. ತುಂಬ ಥ್ಯಾಂಕ್ಸ್ ನನಗೆ ಮೈಕ್ ಕೊಟ್ಟಿದ್ದಕ್ಕೆ, ತುಂಬ ಥ್ಯಾಂಕ್ಸ್ ಕಂಚಿ, ನನಗೆ ಮೈಕ್ ಕೊಟ್ಟು ಸಪೋರ್ಟ್ ಮಾಡಿರೋದಕ್ಕೆ. ಅವನದು ಯೂಟ್ಯೂಬ್ ಚಾನಲ್ ಇದೆ, ಮಿಸ್ಟರ್ ವರ್ಧನ್ ಅಂತ ಯೂಟ್ಯೂಬ್ ಚಾನಲ್ ನೇಮು. ಅವನಿಗೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಅವನು ಒಂಥರ ಅಡ್ವೆಂಚರ್, ಯಾರು ಮಾಡದೇ ಇರೋ ಥರ ವೀಡಿಯೋ ಮಾಡ್ತಾಯಿದ್ದಾನೆ. ಸ್ಟಾರ್ಟಪ್ ಅವನದು, ಆದರೂ ಸೂಪರಾಗಿ ಮಾಡ್ತಾನೆ ಅವನು. ಅವನಿಗೂ ಸಪೋರ್ಟ್ ಬೇಕು. ಸೊ ನನಗೂ ಸಪೋರ್ಟ್ ಬೇಕು. ನಂದು ಹೊಸ ವೀಡಿಯೋನೇ, ಅಂದರೆ ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದು. ನಮಗಂತೂ ಗಾಳಿ ಗಂಧ ಗೊತ್ತಿಲ್ಲ, ಎಲ್ಲರನ್ನೂ ನೋಡ್ತೀವಲ್ವಾ. ಸೊ ನಾವು ಮಾಡೋಣ ಏನಾದರೂ. ಸುಮ್ಮನೆ ಬರೀ ವೀಡಿಯೋ ನೋಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ನಾವು ಏನಾದ್ರು ಟ್ರೈ ಮಾಡೋಣ ಜೀವನದಲ್ಲಿ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸಪೋರ್ಟ್ ಬೇಕು, ನಿಮ್ಮದು ಸಪೋರ್ಟ್ ಮಾಡಿ ಪ್ಲೀಸ್. ಸೊ ಇದಷ್ಟು ನನ್ನ ಕತೆ. ನೀವು ಹೇಳಿ, ನೀವೆಲ್ಲ ಯಾವ ಥರ ಇದ್ದೀರಾ? ಚೆನ್ನಾಗಿದ್ದೀರಾ? ಕೆಲಸ, ಮನೆ, ನಿಮ್ಮ ಶೆಡ್ಯೂಲ್ಗಳು ಎಲ್ಲ ಯಾವ್ಯಾವ ಥರ ಇದ್ದೀರಾ ಅಂತ. ಚೆನ್ನಾಗಿದ್ದೀನಿ ಅಂತಂದರೆ ರೆಡ್ ಹಾರ್ಟ್ ಹಾಕಿ, ಚೆನ್ನಾಗಿಲ್ಲ ಅಂತಂದ್ರೂ ರೆಡ್ ಹಾರ್ಟೇ ಹಾಕಿ. ಚೆನ್ನಾಗಿರಿ ಅಷ್ಟೇ, ಏನೂ ತೊಂದರೆ ಇಲ್ಲ. ಜೀವನ ನಡೀತಾನೆ ಇರ್ತದೆ ಹೆಂಗೆ ಇದ್ರೂ. ನಂದು ಅಷ್ಟೇ, ನಿಮ್ಮದು ಅಷ್ಟೇ. ಚೆನ್ನಾಗಿರಿ ಅಷ್ಟೇ, ಆದಷ್ಟು ಚೆನ್ನಾಗಿರೋಕ್ಕೆ ಟ್ರೈ ಮಾಡಿ. ಸೊ ಇವಾಗ ಇಲ್ಲಿ ಮೆಜೆಸ್ಟಿಕ್ ಎಲ್ಲ ಬಿಟ್ವಿ. ಸೊ ಮೆಜೆಸ್ಟಿಕ್ ಎಲ್ಲ ಬಿಟ್ಬಿಟ್ಟು ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಾಯಿದ್ವಿ ಅಂತ ಕರೆಕ್ಟಾಗಿ ಆ್ಯಕ್ಚುಲಿ ಐಡಿಯಾ ಇಲ್ಲ. ಸೊ ಹೋಗ್ತಾ ಇದ್ದೀವಿ. ಸೊ ಸಿಟಿ ಒಳಗಡೆ 10 o'clock ಮೇಲ್ಗಡೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗ್ತಾಯಿದೆ. ಚೆನ್ನಾಗಿದೆ, ಒಳ್ಳೆ ಇದು. ಈ ಬಸ್ ಬಂದ್ಬಿಟ್ಟು KSRTCನೇ, ಪಲ್ಲಾಕಿ ಅಂತ ಬಸ್ಸು. ಸೂಪರಾಗಿದೆ. ಫಸ್ಟ್ ಸ್ವಲ್ಪ ಒಳಗಡೆ ಬಂದ ತಕ್ಷಣ ಸ್ವಲ್ಪ ಸೆಕೆ ಆಯಿತು. ಇವಾಗ ಮಾತ್ರ ಸೂಪರಾಗಿದೆ.
1000 ರುಪೀಸು. ಸೂಪರಾಗಿ ಓಡಾಡ್ಬೋದು, ಆರಾಮಾಗಿ ಎಲ್ಲಿಗಾದರೂ ಟ್ರಾವೆಲ್ ಮಾಡ್ಬೋದು. ನಮಗೊಂಥರ ಕ್ವೈಟಾಗಿ ಸೂಪರ್ ಆಗಿದೆ, ಏನು ತೊಂದರೆ ಇಲ್ಲ. ಪ್ರೈವೇಟ್ ಸ್ಕ್ರೀನ್ ಇದೆ, ಎಲ್ಲ ಇದೆ, ಲೈಟಿಂಗ್ ಇದೆ, ಸೀಟ್ ಚಾರ್ಜರ್ ಎಲ್ಲ ಇದೆ. ಸೊ ಒಂದು ಸ್ಲೀಪರಲ್ಲಿ ಏನೇನು ಇರಬೇಕು ಎಲ್ಲ ಇದೆ. ಗೌರ್ಮೆಂಟ್ ಗಾಡಿ ಅಂತ ಡಿಲೇ ಮಾಡೋಕ್ಕೆ ಇದು ಅಂದರೆ ನೆಗ್ಲೆಕ್ಟ್ ಮಾಡಬೇಡಿ, ಚೆನ್ನಾಗಿದೆ, ಪ್ರೈವೇಟ್ ಗಾಡಿ ಥರನೇ ಚೆನ್ನಾಗಿದೆ. ಸೊ ಇವಾಗ ಒಂದು ಚಿಕ್ಕ ಸ್ಟಾಪ್ ಹಾಕಿದೆ, 2 ಅವರ್ಸ್ ಆಯಿತು. ಇದು ಯಾವ ಏರಿಯಾ ಯಾವ ಊರು ಅಂತ ಗೊತ್ತಿಲ್ಲ. ಇಲ್ಲೊಂದು ಚಿಕ್ಕ ಸ್ಟಾಪ್ ಹಾಕಿದ್ದೀವಿ. ಏನು ಮಾಡ್ತಿದ್ದೀವಿ? ಸೊ ಇವಳು ನಮ್ಮ ಅಣ್ಣನ ಮಗಳು. ಸೊ ನೋಡ್ಕೊಳ್ಳಿ, ಇವ್ರ ಹೆಸರು ಯದ್ವಿಕಾ ಅಂತ. ಸೊ ಮುಂದೆ ಬೇಕು ವಿಡಿಯೋಗಳಲ್ಲಿ ಬೇಕು ಅಂದರೆ ಬೇಕಾದ್ರೆ ತೋರಿಸ್ತೀನಿ. ಸೂಪರಾಗಿ ವಿಡಿಯೋದಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತಾಳೆ ನೋಡಿ, ಹೆಂಗೆ ಆಟ ಆಡ್ತಾ ಇದ್ದಾಳೆ. ಕೈ ಮಾಡು, ಬತ್ತೀಯಾ? ನನ್ನ ಕೈಲಿ ಫೋನ್ ಇದೆ, ಹೆಂಗೆ ಬತ್ತೀಯ ನೀನು? ಆಮೇಲೆ ಎತ್ಕೋತೀನಿ. ಗಾಯ್ಸು ಏನೇ ಆದ್ರೂ ಮಕ್ಕಳದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಸೊ ನಮಗಿದು ಫಸ್ಟ್ ಟೈಮು ನಮ್ಮ ಮನೇಲಿ ಒಂದು ಪಾಪು ಅಂತ. ಸೊ ಹೆವಿ ಸೈಕ್ ಮಾಡ್ತಾಳಪ್ಪ, ಜಾಸ್ತಿ ಟೈಮ್ ಇರೋಲ್ಲ ಮೇಲೆ ಇದ್ದರೂ ಒಳ್ಳೆ ಕ್ಯೂಟಾಗಿ ಇರ್ತಾಳೆ. ಒಂದು 10 ನಿಮಿಷ, ಸಾರಿ ಒಂದು 5 ನಿಮಿಷ ಇರ್ತಾಳೆ ಅಷ್ಟೇ ಮ್ಯಾಕ್ಸ್ ಇದೆ. ಹಾಗಾದ್ಮೇಲೆ ಅವ್ರ ಕೈಯಿಂದ ಕೈಗೆ ಶಿಫ್ಟ್ ಆಗೋದು, ಹೆವಿ ಒಂಥರ ಸೈಕ್ ಥರ ಮಾಡ್ತಾಳೆ ನೋಡಿ. ಹಿಂಗೆ ಸುತ್ತಲೂ ನೋಡ್ತಾಳೆ, ಹಿಂಗೆ ಕಪ್ಪೆ ಥರ ನಿಂತ್ಕೊಂಡ್ಬಿಡ್ತಾಳೆ ನಮ್ಮನ್ನು ಎತ್ಕೊಂಡಿದ ತಕ್ಷಣ. ಸೊ ಇನ್ನು ಚಿಕ್ಕ ಹುಡುಗಿ ಅಲ್ವಾ, ಸೊ ಮಾತೆಲ್ಲ ಬರೋಲ್ಲ. ಇನ್ನೊಂದು 4 ತಿಂಗಳು ಮಾತು ಇದೆಲ್ಲ ಮಾತಾಡ್ತಾಳೆ. ಸೊ ಹಾಗೇನೆ ಬ್ರೇಕ್ ಟೈಮಲ್ಲಿ ನೋಡಿ ನಮ್ಮ ಮನೆ ಹೆಣ್ಮಕ್ಳುಗಳು ಏನು ಮಾಡ್ತಾಯಿದ್ದಾರೆ. ಹೆಣ್ಮಕ್ಳಿಗೆ ಇದೊಂದು ಗೋಳುಗಳು, ಎಲ್ಲಾದರೂ ಹೋದರೆ ಸೆಲ್ಫಿ ತಗೊಳ್ಳೋದು, ಫೋಟೋ ಆ ಥರ ತೆಗಿ ಈ ಥರ ತೆಗಿ ಅಂತ ಅನ್ನೋದು ಇದೇ ಹೆಣ್ಮಕ್ಳುಗಳ್ದು. ಸೊ ಅದಾದಮೇಲೆ ಟೀ ಬ್ರೇಕು. ಸೊ ಲೈಟಾಗಿ ಒಂದೊಂದು ನಿದ್ದೆ ಹೋಗಲಿ ಅಂತ ದೋಸೆ ಟೀ ಹಾಕ್ಕೊಂಡಿದ್ದೀವಿ ಎಲ್ಲರೂ. ಚಿಯರ್ಸ್. ಸೊ ಟೀಗಿ ಎಲ್ಲ ಕುಡ್ಕೊಂಡು ಸೀದಾ ಬಸ್ ಕಡೆ ಹೊರಟು, ಬಸ್ಸಲ್ಲಿ ಸ್ಟ್ರೈಟು, ಮತ್ತು ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಸೊ ಡೈರೆಕ್ಟು ದೇವಸ್ಥಾನ. ಸೊ ದೇವಸ್ಥಾನ ಹತ್ರ ಬಂದ ತಕ್ಷಣ ಈ ದೇವಸ್ಥಾನದಲ್ಲಿ ಸಿಂಬಲ್ ಬಂದ್ಬಿಟ್ಟು ಗೋಮಾತೆಗಳು ಫೇಮಸ್ಸು. ಸೊ ರೀಲ್ಸ್ ಮಾಡೋಣ ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಹಾಯ್ ಗಾಯ್ಸ್, ಮಾರ್ನಿಂಗ್ ಇವಾಗ. ಸೊ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಸೊ ಬಂದು ರೂಮೆಲ್ಲ ತಗೊಂಡು ಚೆಕ್ಇನ್ ಆಗಿ, ಸೊ ಫ್ರೆಶ್ ಅಪ್ ಎಲ್ಲ ಆಗಿದ್ದೀವಿ. ನಾನು ಆಗಿದ್ದೀನಿ, ನಮ್ಮ ಪಾಪು ಆಗಿದೆ, ಮತ್ತು ನಮ್ಮ ಅತ್ತಿಗೆ ನಮ್ಮ ಸಿಸ್ಟರು ಆಗಿದ್ದಾರೆ. ನಮ್ಮ ಬ್ರದರ್ ವಿಡಿಯೋಗ್ರಾಫರ್ ಇವತ್ತು, ಸೊ ಅವನೇ ಮಾಡ್ತಾ ಇರೋದು. ಸೊ ಅವನೊಬ್ಬ ಆಗಬೇಕು, ಆಗಿಲ್ಲ. ಸೊ ಅವನಾದ್ಮೇಲೆ ಹೋಗ್ಬಿಟ್ಟು ದರ್ಶನ ಮಾಡೋದಷ್ಟೇ. ಸೊ ಟಿಫನ್ ಮಾಡಿಕೊಂಡು ದರ್ಶನ ಎಲ್ಲ ಮಾಡಿಕೊಂಡು, ಮೋಸ್ಟ್ಲಿ ಅಲ್ಲಿ ವಿಡಿಯೋ ಅಲೋ ಇಲ್ಲ ಅನಿಸುತ್ತೆ. ಸೊ ಅದೇನೆ. ಸೊ ಅಲ್ಲಿ ವಿಡಿಯೋ ಅಲೋ ಇಲ್ಲ ಅನಿಸುತ್ತೆ. ಸೊ ಆದರೆ ತೋರಿಸ್ತೀನಿ, ಇಲ್ಲ ಅಂದರೆ ಆಚೆ ಬಂದಮೇಲೆ ವಿಡಿಯೋ ಮಾಡ್ತೀನಿ. ಎತ್ಬಿಕಾ ವಿಡಿಯೋ ಮಾಡೋಣ. ಏನು ಇಲ್ಲಿ ಏನು ಕಾಣಿಸ್ತಾ ಇದೆಯಾ? ಏನು ಬೇಕು ನಿನಗೆ? ಮೈಕ್ ಬೇಕಾ? ಮೈಕು ಬೇಡ ನಿನಗಲ್ಲ, ಅದು ಬ್ಯಾಡ್ದೈತೆ ಮಾಡ್ತೀವಿ, ಬ್ಯಾಡ್ದೈತೆ ಮಾಡಂಗಿಲ್ಲ ಅದನ್ನ. ಬೇಡ ಅದು ನಿನಗೆ, ಏನಕ್ಕದು? ಆಯ್ ಮಾಡಿಲ್ಲ. ಯಾಕೆ ಹಿಂಗೆ ಜೋಗಿ ಥರ ಕೂತಿದೆಯಲ್ಲ, ಅದು ಹೇಳು. ಹೋಗಲ್ಲ ಮಗ ಸ್ನಾನ ಮಾಡಲ್ಮೇಲ. ನಮ್ದೆಲ್ಲ ಆಗಿದೆ ನೋಡಿ, ನಮ್ದು ಇಷ್ಟೇ ಡ್ರೆಸ್ಸಿಂಗ್ ಎಲ್ಲ ನಂದಾಗೈತೆ, ಮತ್ತು ನಮ್ಮ ಪಾಪಂದಾಗೈತೆ. ಬಟ್ಟೆ ಒಂದು ಇಕ್ಕಿಲ್ಲ ಅಷ್ಟೇ, ಹಾಕ್ತಿದ್ದೀನಿ. ನಮ್ಮ ಅತ್ತಿಗೆಯವ್ರದ್ದು ಆಗಿದೆ ಸ್ನಾನ. ನಮ್ಮ ಬ್ರದರ್ ಒಬ್ಬರೇನೆ. ಹೋಗಲ್ಲ ಸ್ನಾನ ಮಾಡಲ್ಮೇಲೆ. ಹಂಗ ಯಾರ್ಯಾರು ನೋಡಿದ್ದೀರಾ ಎಲ್ಲರಿಗೂ ಓಕೆ.
ಸೊ ಯಾರ್ಯಾರು ನೋಡಿಲ್ಲ ನೋಡ್ಕೊಂಬಿಡಿ ಮಂತ್ರಾಲಯ. ನಾನು ಫಾರ್ ದ ಫಸ್ಟ್ ಟೈಮ್ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಬಂದಿರೋದು ಫಸ್ಟ್ ಟೈಮೇ. ಸೊ ಒಳಗಡೆಗೆ ಹೋಗಿಲ್ಲ ಇನ್ನು. ಅಟ್ಮಾಸ್ಫಿಯರ್ ಸೂಪರ್ ಆಗಿದೆ. ಹೌದು. ಹಾಯ್ ಗುರು, ಒಳಗಡೆ ಹತ್ರ ಬಂದಿದ್ದೀವಿ. ಸೊ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ಒಳಗಡೆ ಹೋಗಿ ದರ್ಶನ ಸ್ಟಾರ್ಟ್ ಆಯಿತು. ಸೊ ದರ್ಶನಕ್ಕೆ ಹೊರಟ್ವಿ. ದರ್ಶನವೂ ಚೆನ್ನಾಗಿದೆ. ಜನ ಏನು ಜಾಸ್ತಿ ಇರಲಿಲ್ಲ, ಒಂದು 5,000 ಜನ ಇದ್ದರು ಅಂತ ಅನ್ಕೋತೀನಿ. ಸೊ ಮಂಡೇ ಅಲ್ವಾ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ಅಷ್ಟು ಜನ ಇರಲ್ಲ, ಮಗ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಎರಡೆರಡು ಸಲ ನಾವೆಲ್ಲ ದರ್ಶನ ಮಾಡ್ಕೊಂಬಿಟ್ಟು ಬಂದಿದ್ದೀವಿ ಅಂತ. ಸೊ ಈಗ ನೋಡಿದ್ರೆ ಒಂದು ರೇಂಜಿಗಿದ್ದಾರೆ ಜನ, ಕ್ವೈಟಾಗಿದ್ದಾರೆ. ಸೊ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಸೊ ನಾನು ಅದೇ ಯಾರು ಹೋಗಿದ್ವಲ್ಲ ಎಲ್ಲರೂ ದರ್ಶನಕ್ಕೆ ಹೋಗಿ. ಸೊ ದರ್ಶನಕ್ಕೆ ಹೋಗಿದ್ವಲ್ಲ, ಚೆನ್ನಾಗಾಯಿತು ದರ್ಶನ ಎಲ್ಲ. ಸೊ ಯಾವುದು ತೆಳ್ಳಾಟ ಇಲ್ಲ, ಏನಿಲ್ಲ, ಒಳ್ಳೆ ಪೀಸಾಗಿತ್ತು ದರ್ಶನ ಎಲ್ಲ ಮಾಡಿಕೊಂಡು. ಸೊ ದರ್ಶನ ಆದಮೇಲೆ ಮತ್ತೆ ರಿವರ್ ಕಡೆಗೆ ಹೋದ್ವಿ. ಬಟ್ ಅಂದರೆ ಅಲ್ಲಿ ಬಿಡಲಿಲ್ಲ, ಯಾಕೋ ನೀರಿಲ್ಲ ಅಂತ ಬಿಡಲಿಲ್ಲ. ಮತ್ತು ಆ ಮಧ್ಯಾಹ್ನ ನಮಗೆ ಇದು ಪ್ರಸಾದನೂ ಸಿಗಲಿಲ್ಲ. ಸೊ ಪ್ರಸಾದ ಸಂಜೆ ಸಿಕ್ತು. ಸೊ ಮತ್ತೆ ರೂಮ್ಗೆ ಹೋಗಿ ಸ್ವಲ್ಪ ಮತ್ತೆ ರೆಡಿಯಾಗಿ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲರೂ. ಹೌದು, ಕೊಟ್ಟಿದ್ದಾರೆ. ಸೊ ಗಾಯ್ಸ್, ಇವಾಗ ಕ್ಲೋಸ್ ಮಾಡೋ ಸಮಯ, ಅಂದರೆ ಚೆಕ್ಔಟ್ ಮಾಡೋ ಸಮಯ. ಎಲ್ಲರೂ ಹೋಗ್ತಾ ಇದ್ದೀವಿ. ಬಾಯ್ ರೂಮ್, ಬಾಯ್ ಮತ್ತೆ ಮಂತ್ರಾಲಯ. ಮತ್ತೆ ಬರ್ತೀವಿ ನೆಕ್ಸ್ಟ್. ಸೊ ಚೆಕ್ಔಟ್ ಮಾಡ್ತಾಯಿದ್ದೀವಿ. ರೂಮ್ ಚೆನ್ನಾಗಿತ್ತು. ಫುಲ್ಲು ಸೆಕೆ ಆ್ಯಕ್ಚುಲಿ ಇಲ್ಲಿ. ಒಂದು 6 o'clock ಮೇಲೆ ಓಕೆ, ಸೂಪರಾಗಿದೆ. ಬರೋದಾದ್ರೆ ಬನ್ನಿ, ದೇವಸ್ಥಾನ ಬ್ಯಾಕ್ ಸೈಡು ಅಂದರೆ ಲೆಫ್ಟ್ ಸೈಡು. ಸೊ ಚೆನ್ನಾಗಿದೆ, ರೂಮ್ಸ್ ಎಲ್ಲ ಚೆನ್ನಾಗಿದೆ. ಅಟ್ಮಾಸ್ಫಿಯರು ಆಚೆ ಎಲ್ಲ ಸನ್ರೈಸ್ ಎಲ್ಲ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಾ. ಬನ್ನಿ ನೆಕ್ಸ್ಟು ಬಸ್ ಸ್ಟ್ಯಾಂಡಲ್ಲಿ ಸಿಗ್ತೀನಿ. ಆ್ಯಕ್ಚುಲಿ ಪ್ರಸಾದ ತಿನ್ನೋಕೆ ಹೋಗಬೇಕು. ಸೊ ಇವಾಗೇನೋ ಸಿಕ್ಕಿದ್ರೆ ಲಕ್ಕಿಲಿ ತಿಂದ್ಬಿಟ್ಟು ಸೊ ಹೋಗೋದಷ್ಟೇ. ಸಿಕ್ಕಿದ್ರೆ ಹೋಗೋದು, ಇಲ್ಲಾಂದರೆ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲೇನೋ ತಿನ್ಕೊಂಬಿಟ್ಟು ಸೊ ಬಸ್ ಅದಾದಷ್ಟೇ. ಸೊ ಗಾಯ್ಸ್, ಇಲ್ಲ ರೂಮಿಂದ ಆಚೆ ಬಂದಾದ್ಮೇಲೆ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಹತ್ರ ನೋಡಿ ಸೂಪರಾಗಿದೆ ನೈಟ್ ವ್ಯೂ. ನೈಟ್ ವ್ಯೂ ಅಂತೂ ಸೂಪರಾಗಿದೆ ನೋಡಿ. ಸೊ ನೋಡಿ ಎಂಟ್ರೆನ್ಸ್. ನೈಟರ್ಸು ಸೂಪರಾಗಿ ಕಾಣಿಸ್ತೈತೆ. ಲೈಟಿಂಗ್ ಎಲ್ಲ ಇದೆ, ಗ್ರೀನ್ ಕಲರು. ಸೊ ಗೋಲ್ಡನ್ ಕಲರ್ ಥೀಮ್ ಅಲ್ವಾ, ಸೊ ಸಗದಾಗಿ ಕಾಣಿಸ್ತೈತೆ. ನೋಡಿ ಗೈಸ್, ನೈಟ್ ಲೈಟಿಂಗು. ಸೊ ಎಂಟ್ರಿಗಳೆಲ್ಲ ನೋಡಾದ್ಮೇಲೆ ಹೆಂಗೋ ಫೈನಲಿ ನಮಗೆ ಪ್ರಸಾದನೂ ಸಿಕ್ತು. ಮೊಸರನ್ನ ಮತ್ತು ಪೊಂಗಲ್. ಸೊ ಚೆನ್ನಾಗಿತ್ತು, ಅದನ್ನು ತಿನ್ಕೊಂಡ್ವಿ ಹೆಂಗೋ ಲಕ್ಕಿ ಥರ. ಆದಮೇಲೆ ಸೀದಾ ಪ್ರಸಾದ ತಿನ್ನೋಣ ಅಂತ ಹೋದ್ವಿ ದೇವಸ್ಥಾನ ಕಡೆ. ಸೊ ಪ್ರಸಾದ ಎಲ್ಲ ತಿನ್ಕೊಂಡ್ವಿ. ಸೊ ತಿನ್ಕೊಂಬಿಟ್ಟು ಸೀದಾ ಮತ್ತೆ ಬಸ್ ಸ್ಟ್ಯಾಂಡ್ ಕಡೆ, ಇನ್ನೇನು ಬೇರೆ ಏನೋ ಕೆಲಸ ಇರಲಿಲ್ಲ. ಸೊ ಬಸ್ ಸ್ಟ್ಯಾಂಡ್ ಕಡೆ ಬಂದು ಬಸ್ ಬಂತು. ಸೊ ಬಸ್ ಹತ್ಕೊಂಡ್ವಿ. ಸೊ ಇವಾಗ ಆ್ಯಕ್ಚುಲಿ ಟೈಮ್ 12 o'clock. ಸೊ ಬಸ್ 2 hour ಆದಮೇಲೆ ಮತ್ತೆ ಒಂದು ಕ್ವಿಕ್ ಶಾಪ್ ಅಂದರೆ ಬ್ರೇಕ್ ಇತ್ತು. ಸೊ ಬ್ರೇಕ್ ಎಲ್ಲ ಮುಗಿಸ್ಕೊಂಡು ಸೊ ಮತ್ತೆ ಡೈರೆಕ್ಟ್ ಬೆಂಗಳೂರು ಕಡೆಗೆ ಅಷ್ಟೇ. ಸೊ ಈ ವಿಡಿಯೋ ಲೈಕ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ಸಪೋರ್ಟ್ ಮಾಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ.